Hello everyone. In this video class, let's solve a problem on fund flow statement. Let's prepare a fund flow statement, which is fourth chapter of BCom BBA sixth semester. I am Madhu Chetan. I welcome you all for this video class. So let's see the balance sheet. Let's read it. The following is the balance sheet of Gurupriya and Company for 2014 and 2015. The liabilities and assets are given. Two years balance sheets are given, that is 2014 and 2015. And the liabilities are share capital 3 lakh, 4 lakh, debentures 1 lakh 50,000, 1 lakh, general reserve 40,000, 70,000, P&L account 72,000, 98,000, creditors 55,000, 83,000, bills payable 20,000, 16,000, provision for tax 40,000, 50,000. And assets are goodwill 1 lakh 15,000, 90,000, building 2 lakh, 1 lakh 70,000, debtors 1 lakh 60,000, 2 lakh, bills payable 20,000, 30,000, stock 1 lakh 57,000, 3 lakh 9,000, cash 25,000, 18,000. And the both the side total are 6 lakh 77,000 and 8 lakh 70,000. And one additional information is there. Income tax paid rupees 40,000. So 40,000 income tax payment ಕೊಟ್ಟಿದೆ ಅಂತ additional information ಇದೆ. You are required to prepare fund flow statement. Fund flow statement prepare ಮಾಡಿ ಅಂತ ಕೇಳಿದ್ದಾರೆ. So let's see the balance sheet once again. So here share capital ಇದೆ. 2014 3 lakh and 2015 4 lakh ಇದೆ. ಸೊ 1 lakh rupees ಡಿಫ್ರೆನ್ಸ್ ಇದೆ ಅಲ್ವಾ. ಯೂಶ್ವಲಿ ಏನಾಗಿರ್ಬೋದು, ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಇಶ್ಯೂ ಆಗಿರುತ್ತೆ. ಹೊಸದಾಗಿ ಶೇರ್ಸ್ನ ಇಶ್ಯೂ ಮಾಡಿ ಫಂಡನ್ನು ಕಲೆಕ್ಟ್ ಮಾಡಿರ್ತಾರೆ. ಸೊ ಇದು ಎಲ್ಲಿ ತಗೋಬೇಕಾಗುತ್ತೆ, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಸೋರ್ಸಸ್ ಸೈಡ್ ತಗೋಬೇಕು. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಸೋರ್ಸಸ್ ಸೈಡ್ ಬರುತ್ತೆ. ಯಾವುದು, ಶೇರ್ ಕ್ಯಾಪಿಟಲ್. ಯಾವುದು, ಡಿಫ್ರೆನ್ಸ್ ಅಮೌಂಟ್ 3 lakh rupees 2014 2015 4 lakh. ಸೊ 1 lakh rupees ಜಾಸ್ತಿ ಆಗಿದೆಯಲ್ಲ. ಸೊ ಅದು ಏನಾಗಿದೆ ಅಂತಂದರೆ, ಇಟ್ ಮೀನ್ಸ್ ದಟ್ 1 lakh rupees ಹೊಸದಾಗಿ 2015 ಇಸ್ವಿನಲ್ಲಿ ಕಂಪ್ನಿ ಏನು ಮಾಡಿರುತ್ತೆ, ಕಲೆಕ್ಟ್ ಮಾಡಿರುತ್ತೆ. ಸೊ ದುಡ್ಡು ಬಂದಿರುತ್ತೆ, ಸೊ ಫಂಡ್ ಬಂದಿರುತ್ತೆ. ಸೊ 1 lakh rupees ಸೋರ್ಸಸ್ ಸೈಡ್ ತಗೋಬೇಕು. ಓಕೆ, ನೆಕ್ಸ್ಟು ಡಿಬೆಂಚರ್ಸ್ ಬರೋಣ. ಸೊ ಡಿಬೆಂಚರ್ಸ್ 1 lakh 50,000 ಇದೆ, 1 lakh ಇದೆ. ಸೊ ಇಲ್ಲಿ ಕಮ್ಮಿ ಆಗಿದೆ ಅಮೌಂಟ್ ಅಲ್ವಾ. 1 lakh 50 ಇರೋದು 1 lakh ಆಗಿದೆ. ಸೊ 50,000 ಕೂಡ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಅಪ್ಲಿಕೇಶನ್ ಸೈಡ್ ತಗೋಬೇಕು. ಯಾಕೆ, 2014 1,50,000 ಇದ್ದಿದ್ದ ಅಮೌಂಟು 2015 1 ಲಕ್ಷ ಆಗಿದೆ, 50,000 ರೂಪಾಯಿ ಕಮ್ಮಿ ಆಗಿದೆ. ಇಟ್ ಮೀನ್ಸ್ ರೀಪೇಮೆಂಟ್ ಮಾಡಿದ್ದಾರೆ. ಡಿಬೆಂಚರ್ ಈಸ್ ವಾಟ್, ಇಟ್ ಈಸ್ ಎ ಡೆಟ್, ಸಾಲ. ಸೊ 50,000 ರೂಪಾಯಿನ ಏನು ಮಾಡಿದ್ದಾರೆ, ರಿಡೀಮ್ ಮಾಡಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ 50,000 ಫಂಡ್ ಕಂಪನಿಯಿಂದ ಯೂಸ್ ಆಗಿರುತ್ತೆ. ಏನಕ್ಕೆ, ಡಿಬೆಂಚರ್ನ ರೀಪೇಮೆಂಟ್ ಮಾಡೋದಕ್ಕೆ. ಓಕೆ, ಸೊ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲೇ ಬರುತ್ತೆ. ನೆಕ್ಸ್ಟ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಏನಾಗಿದೆ, 40,000 2014 2015 70,000 ಇದೆ. ಸೊ ನಾವು ಅಡ್ಜಸ್ಟ್ಮೆಂಟ್ಸ್ ಕೂಡ ನೋಡಬೇಕು, ಏನು ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದಾರಾ ಅಂತ. ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದರೆ ಆ ಕನ್ಸರ್ನ್ಡ್ ಅಕೌಂಟಿಗೆ
ವಿ ಹ್ಯಾವ್ ಟು ಪ್ರಿಪೇರ್ ಎ ಲೆಡ್ಜರ್ ಅಕೌಂಟ್. ನಾವು ಫೈನಲ್ ಅಕೌಂಟ್ಸ್, ಕಂಪನಿ ಫೈನಲ್ ಅಕೌಂಟ್ಸ್ ಅಥವಾ FA1 ನಲ್ಲಿ ಹೇಗೆ ಲೆಡ್ಜರ್ನ ಪ್ರಿಪೇರ್ ಮಾಡ್ತೀವಿ, ಅದೇ ಥರ ಇಲ್ಲೂ ಕೂಡ ಲೆಡ್ಜರ್ನ ಪ್ರಿಪೇರ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹40,000 ಅಂತ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಲೆಟ್ಸ್ ಸಿ ಅದು ಹೇಗೆ ಅಂತ. ಸೊ ಈಗ ಇಲ್ಲಿ ಜನರಲ್ ರಿಸರ್ವ್ 40,000 ಇದೆ 2014ನಲ್ಲಿ, 2015ನಲ್ಲಿ 70,000 ಇದೆ. ಸೊ ದಿಸ್ 30,000 ಡಿಫ್ರೆನ್ಸ್ ಏನಾಗಿದೆ ಅಂತಂದರೆ ವಾಟ್ ಇಟ್ ಮೇ ಬಿ, ಹೊಸದಾಗಿ ಜನರಲ್ ರಿಸರ್ವ್ನ ಕ್ರಿಯೇಟ್ ಮಾಡಿದ್ದಾರೆ. 30,000 ರೂಪಾಯಿ, ಹೋದ ವರ್ಷ 40,000 ಇತ್ತು, ಈ ವರ್ಷ ಮತ್ತೆ 30,000 ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲ್ 70,000 ಆಗಿದೆ. ಇದೆಲ್ಲಿ ತೊಗೋಬೇಕು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೋಬೇಕು. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಜನರಲ್ ರಿಸರ್ವ್ ಹೊಸದಾಗಿ ಕ್ರಿಯೇಷನ್ ಮಾಡಿರೋದು. ಓಕೆ, ದೆನ್ P&L ಅಕೌಂಟ್ ಬ್ಯಾಲೆನ್ಸಸ್ಸು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬರುತ್ತೆ. 72,000 ಕ್ರೆಡಿಟ್ ಸೈಡು, 98,000 ಡೆಬಿಟ್ ಸೈಡ್ ಕ್ಲೋಸಿಂಗಲ್ಲಿ ಬರುತ್ತೆ, 72,000 ಓಪನಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಎಲ್ಲಿ ತೊಗೋಬೇಕಿದು, ಇಟ್ ಶುಡ್ ಬಿ ಟೇಕನ್ ಇಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ದೆನ್ ಬಿಲ್ಸ್ ಪೇಯಬಲ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಈ ಕ್ಲಾಸಲ್ಲೂ ಕೂಡ ಇಲ್ಲೂ ಕೂಡ ಮಾಡುವ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಆ್ಯಕ್ಚುಲಿ ಇದು ಕರೆಂಟ್ ಲಯಬಿಲಿಟಿ ಅಂತ ನಾವಿಲ್ಲಿ ಟ್ರೀಟ್ ಮಾಡಲ್ಲ. ಸೊ ನೋಟ್ ಬರ್ಕೋಬೇಕಾಗುತ್ತೆ. ಸೊ ಒಂದು ನೋಟ್ ಏನು ಅಂತಂದರೆ, ಅಟ್ ದ ಟೈಮ್ ಆಫ್ ಸೊಲ್ಯೂಷನ್ ನೋಟ್ ಏನು, ಕರೆಂಟ್ ಲಯಬಿಲಿಟಿ ಈಸ್ ಟ್ರೀಟೆಡ್ ಆ್ಯಸ್ ವಾಟ್, ಸಾರಿ ನಾಟ್ ಕರೆಂಟ್ ಲಯಬಿಲಿಟಿ ಅಲ್ಲ, ನೋಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ is non-current liability is treated as provision for tax is treated as non-current liability. ಸೊ ಇಲ್ಲಿ ಹೇಗೆ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಜನರಲ್ ರಿಸರ್ವ್, P&L ಅಕೌಂಟ್ ಹೇಗೆ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ತೀವಿ, ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೂಡ ನಾವು ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ತಗೋತೀವಿ. ಓಕೆ, ಸೊ ನೆಕ್ಸ್ಟು ಈ ಕಡೆ ಬಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸು 40,000 ಇದೆ ಆ್ಯಂಡ್ 2015ನಲ್ಲಿ 50,000 ಇದೆ. ಸೊ 10,000 ಇನ್ಕ್ರೀಸ್ ಆಗಿದೆ, ಬಟ್ ಅಡಿಷ್ನಲ್ಲೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹40,000. ವಾಟ್ ಇಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸು, ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತಲೇ ಅಮೌಂಟನ್ನ ಎತ್ತಿಟ್ಟಿದ್ದಾರೆ. ಎಷ್ಟು, 2014ನಲ್ಲಿ 40,000 ಎತ್ತಿಟ್ಟಿರೋ ಬ್ಯಾಲೆನ್ಸ್ ಎಷ್ಟು, 40,000 ಇದೆ. 2015ನಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಮೌಂಟ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ತಾ ಇದೆ, 50,000 ತೋರಿಸ್ತಾ ಇದೆ. ಬಟ್ ಪೇಮೆಂಟ್ ಎಷ್ಟು ಮಾಡಿದ್ದಾರೆ, 40,000 ತೋರಿಸ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅನ್ನೋದು ಇನ್ನು ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿಲ್ಲ. ಈ 10,000 ರೂಪಾಯಿ ಏನಕ್ಕೆ ಜಾಸ್ತಿ ಆಯಿತು. ಸೊ 40,000 ಓಲ್ಡ್ ಪ್ರಾವಿಷನ್ ಇದೆ, 40,000 ಪೇಮೆಂಟ್ ಮಾಡೋದು ಇಲ್ಲಿ 0 ಇರಬೇಕು ಅಲ್ವಾ. ಸೊ ಏನಾಯಿತು ಏನು, ಅಥವಾ 10,000 ರೂಪಾಯಿ ಡಿಫ್ರೆನ್ಸ್ ತೋರಿಸ್ತಾ ಇದೆ, ಏನಾಗಿದೆ ಅದನ್ನು ಟು ನೋ ದಟ್ ಹಿಯರ್ ವಿ ಹ್ಯಾವ್ ಟು ಪ್ರಿಪೇರ್ ಎ ಲೆಡ್ಜರ್ ಅಕೌಂಟ್ ಫಾರ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಅದು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಮಾಡೋಣ. ಈಗ ಅಸೆಟ್ ಸೈಡ್ ಬರೋಣ. ಸೊ ಅಡ್ಜಸ್ಟ್ಮೆಂಟ್ ಏನಾದರೂ ಇದೆ ಅಂತಂದರೆ ಅದಕ್ಕೆ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಬೆಟರ್. ಓಕೆ, ಸೊ ಈಗ ಅಸೆಟ್ ಸೈಡಲ್ಲಿ ಗುಡ್ ವಿಲ್ ಈಸ್ ಎ ನಾನ್ ಕರೆಂಟ್ ಅಸೆಟ್ಸ್. ಸೊ 1,15,000 ಇದೆ, 90,000 ಇದೆ. ಏನಾಗಿರುತ್ತೆ ಇಲ್ಲಿ, 2014ನಲ್ಲಿ 1,15,000 ಇರೋದು, 2015ನಲ್ಲಿ 90,000 ಆಗಿದೆ. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಆಗಿದೆ. ಓಕೆ, ಗುಡ್ ವಿಲ್ ರಿಟರ್ನ್ ಆಫ್ ಆಗಿರೋದನ್ನು ಎಲ್ಲಿ ತೊಗೋಬೇಕು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೋಬೇಕು. ಗುಡ್ ವಿಲ್ ರಿಟರ್ನ್ ಆಫ್. ನೆಕ್ಸ್ಟ್ ಬಿಲ್ಡಿಂಗ್, ದಿಸ್ ಈಸ್ ಆಲ್ಸೋ ನಾನ್ ಕರೆಂಟ್ ಲಯಬಿಲಿಟಿ. ಎಲ್ಲಿ ತೊಗೋಬೇಕು, 2 lakh rupees ಇದೆ, 1,70,000 ಇದೆ. 30,000 rupees ಏನಾಗಿದೆ, ಕಮ್ಮಿ ಆಗಿದೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ, ಅಡ್ಜಸ್ಟ್ಮೆಂಟ್ ಹೇಳಿದಾರಾ, ಇಲ್ಲ. ಅಡ್ಜಸ್ಟ್ಮೆಂಟ್ ಹೇಳಿದರೆ ಅದಕ್ಕೆ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಓಕೆ, ಗುಡ್ ವಿಲ್ಗೂ ಕೂಡ ಏನೂ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ, ಸೊ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಬಿಲ್ಡಿಂಗ್ ಆಲ್ಸೋ ದೇರ್ ಈಸ್ ನೋ ಎನಿ ಅಡ್ಜಸ್ಟ್ಮೆಂಟ್. ಸೊ 2 lakhs rupees 2014ನಲ್ಲಿತ್ತು, 2015 rupees 2015ನಲ್ಲಿ 1,70,000 ಆಗಿದೆ. ಸೊ ಏನಾಗಿರುತ್ತೆ, ಜನರಲ್ ಆಗಿ ಡಿಪ್ರಿಸಿಯೇಷನ್ ಆಗಿರುತ್ತೆ
ಓಕೆ. ಸೊ 30,000 ಡಿಪ್ರಿಸಿಯೇಷನ್ ಎಲ್ಲಿ ತೊಗೋಬೇಕು? ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೋತೀವಿ. ನೆಕ್ಸ್ಟ್ ಡೆಟಾಸ್ ಈಸ್ ಕರೆಂಟ್ ಲಯಬಿಲಿಟಿ. ಇದೆಲ್ಲಿ ತೊಗೋಬೇಕು? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬಿಲ್ಸ್ ಪೇಯಬಲ್, ಶೆಡ್ಯೂಲ್ ಆಫ್ ಚೇಂಜಸ್, ಬಿಲ್ಸ್ ರಿಸೀವಬಲ್, ಅದು ಬಿಲ್ಸ್ ರಿಸೀವಬಲ್ಸ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸ್ಟಾಕ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕ್ಯಾಶ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕರೆಂಟ್ ಅಸೆಟ್ಸಲ್ಲಿ ತಗೋತೀವಿ. ಓಕೆ. ನೌ ಲೆಟ್ಸ್ prepare a fund flow statement. So before preparing a fund flow statement, the first step is, as we all know, preparation of statement of changes in working capital. So otherwise schedule of changes in working capital should be prepared at first. So why it has to be prepared? To know the increase or decrease in net working capital. So ಇಲ್ಲಿ ಕರೆಂಟ್ ಬಿಲ್ಸ್ ರಿಸೀವ್ ಕರೆಂಟ್ ಅಸೆಟ್ಸ್ ಯಾವುದಾದ್ರು ತೊಗೊಂಡಿದ್ದಾರೆ, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಕ್ಯಾಶ್, ಡೆಟಾರ್ಸು. ಸೊ 2014 2,000 ಬಿಲ್ಸ್ ರಿಸೀವಬಲ್ಲು, 2015 30,000 ಇದೆ. ಸೊ 10,000 ಇನ್ಕ್ರೀಸ್. 1,57,000 1,57,000 2014 ಸ್ಟಾಕ್. 3,09,000 15 2015. ಸೊ 1,52,000 ಇನ್ಕ್ರೀಸ್. ಕ್ಯಾಶ್ 25,000 ಇರೋದು 18,000 ಆಗಿದೆ. ಸೊ 7,000 ಡಿಕ್ರೀಸ್ ಆಗಿದೆ. ಡೆಟಾರ್ಸು 1,60,000 ಆ್ಯಂಡ್ 2 lakh. ಟೋಟಲ್ ಇನ್ಕ್ರೀಸ್ ಎಷ್ಟು? 40,000 ಆಗಿದೆ. ಓಕೆ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ 3,62,000 5,57,000. ಲಯಬಿಲಿಟಿಗೆ ಬಂದರೆ 55,000 ಈಸ್ 2014, 83,000 ಈಸ್ 2015. ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 28,000 ಈಸ್ ಡಿಕ್ರೀಸ್. ಸೊ ಇವನ್ ದೋ ಇಲ್ಲಿ ಇನ್ಕ್ರೀಸ್ ಅಂತ ತೋರಿಸಿದ್ರು, ಕರೆಂಟ್ ಲಯಬಿಲಿಟಿ ಏನು ಮಾಡ್ಬೇಕು ನಾವು? ಡಿಫ್ರೆನ್ಸ್ ಅಮೌಂಟ್ನ ಡಿಕ್ರೀಸಲ್ಲಿ ತೊಗೋಬೇಕು. ಬಿಲ್ಸ್ ಪೇಯಬಲ್ 20,000 ಇದೆ, 16,000 ಇದೆ. ಸೊ ಇಲ್ಲಿ ಡಿಕ್ರೀಸ್ ಇದೆ, ಸೊ ಇನ್ಕ್ರೀಸ್ ಕಾಲಮಲ್ಲಿ ತೊಗೋಬೇಕು. ಬ್ಯಾಲೆನ್ಸಿಂಗ್ ಫಿಗರ್ಸ್ ನಾವು ಫೈಂಡ್ ಔಟ್ ಮಾಡಿದ್ರೆ, ಸೊ ಟೋಟಲ್ ಕರೆಂಟ್ ಲಯಬಿಲಿಟಿ 2,87,99,000. ಎರಡನ್ನು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಬ್ಯಾಲೆನ್ಸಿಂಗ್ ಫಿಗರ್ 1,71,000. ಓಕೆ. 1,71,000 ಈಸ್ ದಿ ನೆಟ್ ಇನ್ಕ್ರೀಸ್. ಸೊ ಇಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಫಿಗರ್ 1,71,000 ಇದೆ. ಸೊ ಇದ್ರ ಟೋಟಲ್ ಯಾವ್ದು ಜಾಸ್ತಿ ಬರುತ್ತೆ ಅದು ನೋಡ್ಕೊಂಡು ತೊಗೊಳ್ಳೋದು. ಸೊ 1 lakh ಇದು ಆ್ಯಕ್ಚುಲಿ ಡಿಫರೆನ್ಸ್ 4,58,000. ಓಕೆ. 2,06,000. ಸೊ ಕರೆಂಟ್ ಲಯಬಿಲಿಟಿ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 1,71,500. ಇಲ್ಲೂ ಇದನ್ನು ಮೈನಸ್ ಮಾಡಿ ಅಮೌಂಟ್ ಬರ್ಕೊಳ್ಳಿ. ಇದು ವೇಟ್, ಇಲ್ಲಿಂದ ಇದನ್ನು ಮೈನಸ್ ಮಾಡಿ ಅಮೌಂಟ್ ಬರ್ಕೊಳ್ಳಿ. ಇಲ್ಲಿಂದ ಇದನ್ನು ಮೈನಸ್ ಮಾಡಿ ಅಮೌಂಟ್ ಬರ್ಕೊಳ್ಳಿ. ಆಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡಿದ್ರೆ ವಿ ವಿಲ್ ಗೆಟ್ 1,71,000. ಇಯರ್ ಆಲ್ಸೋ ಇವೆರಡರಲ್ಲಿ ಯಾವ್ದು ಜಾಸ್ತಿ ಟೋಟಲ್ ಇದೆ ಆ ಟೋಟಲ್ನ ಇಲ್ಲಿಗೆ ತಗೊಂಡು 1,71,000 ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ. ಸೊ ದಿಸ್ ಈಸ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಡ್ಜಸ್ಟ್ಮೆಂಟ್. ಕೊಟ್ಟಿರೋ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ₹40,000. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ನ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ. ಸೊ ಏನದು ಲೆಡ್ಜರ್ ಅಕೌಂಟು? ಫಸ್ಟು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಓಪನಿಂಗ್ ಬ್ಯಾಲೆನ್ಸ್, ಸಿನ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಈಸ್ ಎ ಲಯಬಿಲಿಟಿ, ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ 40,000. ಓಕೆ. ನೆಕ್ಸ್ಟು ಕ್ಲೋಸಿಂಗ್, ಒಂದು 2-3 ಲೈನ್ ಬಿಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕ್ಯಾರಿ ಡೌನ್ ಮಾಡ್ಕೊಂಡಿದ್ದೀವಿ 50,000. ಅಂದರೆ 2014 40,000 ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ 2015 50,000 ಏನಿದೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಯಿತು. ಓಕೆ. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ? ವಾಟ್ ಇಟ್ ಈಸ್ ಸೆಡ್ ಇನ್ ಅಡ್ಜಸ್ಟ್ಮೆಂಟ್? ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಈಸ್ 40,000. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಈಸ್ 40,000. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಯಾವ ಕಡೆ ಬರುತ್ತೆ? ಡೆಬಿಟ್ ಸೈಡ್. ದ ಜರ್ನಲ್ ಎಂಟ್ರಿ ಫಾರ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನು ಎಂಟ್ರಿ? ಟ್ಯಾಕ್ಸ್ ಅಕೌಂಟ್ ಅಥವಾ ಇನ್ಕಮ್ IT ಅಕೌಂಟ್
debited to cash account. ಸೊ ಇದನ್ನು ನೆಕ್ಸ್ಟು ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಪೋಸ್ಟ್ ಇನ್ ಟು ದ ಲೆಡ್ಜರ್. ಸೊ ಕ್ಯಾಶ್ ಅಕೌಂಟಿಗೆ ಬೈ ಐ ಟಿ ಅಕೌಂಟ್ ಅಂತ ಕ್ರೆಡಿಟ್ ಸೈಡಲ್ಲಿ ಹೋದರೆ, ಟು ಐ ಟಿ ಅಕೌಂಟ್ ಅಂತ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟಿಗೆ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್ ಅಂತ ಬರುತ್ತೆ. ದಟ್ ಈಸ್ 40,000. ಸೊ ಮೂರು ಅಮೌಂಟ್ ಆಯಿತು. ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಡ್ವಿ ಫಸ್ಟು, ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸು ಆ್ಯಂಡ್ ದೆನ್ ಕ್ಯಾಶ್ ಆಯಿತು. ಈಗ ಬ್ಯಾಲೆನ್ಸಿಂಗ್ ಫಿಗರ್ 50,000 ಇದೆ. ಸೊ ಇದೇನು ಬೈ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಲ್ಲಿ ತೊಗೋಬೇಕು ಬ್ಯಾಲೆನ್ಸಿಂಗ್ ಫಿಗರ್ನ? ಬೈ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಟ್ ಮೀನ್ಸ್ ದಟ್ ಕರೆಂಟ್ ಇಯರ್ ನ್ಯೂ ಪ್ರಾವಿಷನ್, ಕರೆಂಟ್ ಇಯರಲ್ಲಿ ನ್ಯೂ ಪ್ರಾವಿಷನ್ ಅಂತ ಮಾಡಿದ್ದಾರೆ. ದಟ್ ಈಸ್ 50,000. ಇಟ್ ಶುಡ್ ಬಿ ಟೇಕನ್ ಎಟ್ ಡೆಬಿಟ್ ಸೈಡ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ to know the adjusted balancing figure, the concerned ledger account is prepared here. Next, adjusted profit and loss account na prepare ಮಾಡೋಣ. Why? To find out fund from operation. So balancing figure na first ಬ್ರಾಡ್ ಡೌನ್ ಮಾಡ್ಕೋಬೇಕು. 2014 ಬ್ಯಾಲೆನ್ಸ್, P&L ಅಕೌಂಟ್ ಬ್ಯಾಲೆನ್ಸ್ 72,000 ಆ್ಯಂಡ್ ಲಾಸ್ಟಲ್ಲಿ 2015 P&L ಅಕೌಂಟ್ ಬ್ಯಾಲೆನ್ಸ್ 98,000 ಇದೆ. ಅದಾದಮೇಲೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಬ್ಯಾಲೆನ್ಸಿಂಗ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು 50,000 ಅದು ಇನ್ಕಮ್ ಟ್ಯಾಕ್ಸ್ ಅಕೌಂಟಲ್ಲಿ 50,000 ಬ್ಯಾಲೆನ್ಸ್ ಬಂತು. ಅದನ್ನು ಇಲ್ಲಿ ಬರ್ಕೋತಾ ಇದ್ದೀವಿ. ಟು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 30,000. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ 25,000. ನೆಕ್ಸ್ಟ್ ಟು ಜನರಲ್ ರಿಸರ್ವ್ ಹೊಸದಾಗಿ ಕ್ರಿಯೇಟ್ ಮಾಡಿರೋ 30,000. ಸೊ ಎಲ್ಲ ಟ್ರಾನ್ಸ್ಫರ್ ಆಗಿದೆಯಾ ಅಂತ ನೋಡಿಕೊಂಡು ಲಾಸ್ಟಲ್ಲಿ ವಿ ಹ್ಯಾವ್ ಟು ಟೇಕ್ ಇಟ್ಸ್ ಟೋಟಲ್ ತೊಗೊಂಡು ಅದರದ್ದು ಬ್ಯಾಲೆನ್ಸಿಂಗ್ ಫಿಗರ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 1,61,000. ಇಫ್ ದ ಬ್ಯಾಲೆನ್ಸ್ ಕಮ್ಸ್ ಅಟ್ ಕ್ರೆಡಿಟ್ ಸೈಡ್, ಇಟ್ ಈಸ್ ಟ್ರೀಟೆಡ್ ಆಸ್ ಬೈ ಫಂಡ್ ಫ್ರಮ್ ಆಪರೇಷನ್. ಇಫ್ ದ ಬ್ಯಾಲೆನ್ಸ್ ಕಮ್ಸ್ ಅಟ್ debit side, it is treated as application of fund or fund lost from operation. Next, let's prepare a fund flow statement. So fund flow statement consists of 4 columns. One is sources, amount, application, amount. So sources ನಲ್ಲಿ ಏನೇನು ಬರುತ್ತೆ ಅಂತಂದರೆ, ಕಂಪನಿಗೆ ಯಾವ್ಯಾವ ಕಡೆಯಿಂದ ಯಾವ್ಯಾವ ಸೋರ್ಸಿಂದ ಫಂಡ್ ಬಂದಿರುತ್ತೆ, ದಟ್ ಅಮೌಂಟ್ ವಿಲ್ ಬಿ ಟೇಕನ್ ಎಟ್ ಸೋರ್ಸಸ್ ಸೈಡ್. ಆ್ಯಂಡ್ ಅಪ್ಲಿಕೇಶನ್ ಸೈಡ್, ಕಂಪನಿ ಫಂಡನ್ನು ಎಲ್ಲೆಲ್ಲಿ ಯುಟಿಲೈಸ್ ಮಾಡಿರುತ್ತೆ, ಕ್ಯಾಶ್ನ ಎಲ್ಲೆಲ್ಲಿ ಯುಟಿಲೈಸ್ ಮಾಡಿರುತ್ತೆ, ಯೂಸ್ ಮಾಡಿರುತ್ತೆ, ಖರ್ಚು ಮಾಡಿರುತ್ತೆ, ದಟ್ ಕಮ್ಸ್ ಅಟ್ ಅಪ್ಲಿಕೇಶನ್ ಸೈಡ್. ಸೊ ಫಸ್ಟು ಫಂಡ್ ಫ್ರಮ್ ಆಪ್ರೇಷನ್, ಕಂಪ್ನಿಗೆ ದುಡ್ಡು ಬಂದಿರೋದು ಫಂಡ್ ಫ್ರಮ್ ಆಪ್ರೇಷನ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಸ್ಟ್ ಇಲ್ಲೇ ತಗೊಳ್ತೀವಿ. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಫಂಡ್ ಫ್ರಮ್ ಆಪ್ರೇಷನ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ವಿ ಸೀನ್ ಇಶ್ಯೂ ಆಫ್ ಶೇರ್ಸ್ 1,00,000 ರೂಪಾಯಿ ಡಿಫ್ರೆನ್ಸ್ ಇತ್ತಲ್ಲ, ಯಾವುದು ಇಲ್ಲಿ ಶೇರ್ ಕ್ಯಾಪಿಟಲ್ 3 lakhs rupees 4 lakh rupees ಇದೆ. ಸೊ 1,00,000 ರೂಪಾಯಿ ಇನ್ಕ್ರೀಸ್ ಆಗಿದೆಯಲ್ಲ, ಸೊ ಅದರಿಂದನೂ ಕೂಡ ದುಡ್ಡು ಬಂದಿರುತ್ತೆ. ಸೊ ದಟ್ ಈಸ್ 1 lakh. ಹೇಗೆ 4 lakh ಇದ್ದಿದ್ದು 5 lakh ಆಗಿದೆ ಅಂತಂದರೆ ಇಲ್ಲಿ 1 ಲಕ್ಷ ಇನ್ಕ್ರೀಸ್ ಆಗಿದೆಯಲ್ಲ, ಆ 1,00,000 ರೂಪಾಯಿ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್, ಇದು ಬಿಟ್ಟರೆ ಏನ್ಯಾವುದು ಪ್ರಾಬ್ಲಮಲ್ಲಿ ಯಾವುದು ಸೋರ್ಸಸ್ ಆಫ್ ಫಂಡ್ ಇಲ್ಲ. ಸೊ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಅಡ್ಜಸ್ಟೆಡ್ ಅದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನು ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಂದಿರುತ್ತೆ, ಅದು ಅಪ್ಲಿಕೇಶನ್ ಸೈಡ್ ಹೋಗಿರುತ್ತೆ. ಅಂತಂದರೆ 1,71,000 ಈಸ್ ಯೂಸ್ ಟು ಅಕ್ವೈರ್ ದ ಕರೆಂಟ್ ಅಸೆಟ್ಸ್. ಓಕೆ, ಫಂಡಲ್ಲಿ ಇನ್ವೆಸ್ಟ್ ಆಗಿದೆ ಅಂತ ಕರೆಂಟ್ ಅಸೆಟ್ಸ್ ಮೇಲೆ 1,71,000 ಈ ವರ್ಷ ಅಡಿಷ್ನಲ್ ಆಗಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಅದು ತೋರಿಸುತ್ತೆ. ಸೊ ದ ಸೇಮ್ ಅಮೌಂಟ್ ಈಸ್ ಟೇಕನ್ ಇಯರ್. ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ 1,50,000 ಇದ್ದಿದ್ದು 1,00,000 ರೂಪಾಯಿ ಆಗಿತ್ತಲ್ಲ, ಸೊ 50,000 ಕಮ್ಮಿ ಆಗಿತ್ತು. ಯಾಕೆ? ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ 1,50,000 ಲಕ್ಷ. ಡಿಬೆಂಚರ್ ಈಸ್ ಅ ಲೋನ್, ಸೊ ಲೋನಲ್ಲಿ 1,50,000 ಲಕ್ಷ ಲೋನಲ್ಲಿ, ಸೊ 50,000 ಹ್ಯಾಸ್ ಬಿನ್ ರೀಪೇಯ್ಡ್, ದಟ್ ಈಸ್ 50,000 ಅಪ್ಲಿಕೇಶನ್ ಯೂಸ್ ಆಗಿದೆ. 50,000 ಅಮೌಂಟು
ರೀಪೇಮೆಂಟ್ ಆಫ್ ರಿಡಮ್ಷನ್ ಡಿಬೆಂಚರ್ಸ್ಗೆ ಯೂಸ್ ಆಗಿದೆ. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್, ಇದು ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ. ಇನ್ ದ ಗಿವನ್ ಪ್ರಾಬ್ಲಮ್ ಟ್ಯಾಕ್ಸ್ ಪೇಯ್ಡ್ ಅಲ್ಲಿ ಹಿಯರ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ರುಪೀಸ್ 40,000. ಕ್ಯಾಶ್ ಕಟ್ಟೋದಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಕ್ಯಾಶ್ ಕೊಟ್ಟಿದ್ದಾರೆ, ದಟ್ ಈಸ್ 40,000. ಸೊ ಫಂಡ್ ಯುಟಿಲೈಸ್ ಆಗಿದೆ, ಅದನ್ನು ಅಪ್ಲಿಕೇಶನ್ ಸೈಡಲ್ಲಿ ಕೂಡ ತಗೊಂಡಿದೆ. ಸೊ ಎಟ್ ದ ಎಂಡ್, ಆಫ್ಟರ್ ಟೇಕಿಂಗ್ ದ ಅಮೌಂಟ್ ರಿಸೀವ್ಡ್ ಆ್ಯಂಡ್ ಅಮೌಂಟ್ ಯೂಸ್ಡ್ ಅಥವಾ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಎರಡೂ ಅಮೌಂಟ್ ತೊಗೊಂಡಾದ್ಮೇಲೆ ಅಟ್ ದ ಎಂಡ್ ಏನಾಗಬೇಕು ಅಂತಂದರೆ ಟೋಟಲ್ ಸೇಮ್ ಬರಬೇಕು. 2,61,000 2,61,000 ಬಂದಿದೆ. ಇಫ್ ಇದೆರಡು ಟೋಟಲ್ ಸರಿ ಬರಲಿಲ್ಲ ಅಂತಂದರೆ ಎಗೇನ್ ವಿ ಹ್ಯಾವ್ ಟು ಚೆಕ್ ಪ್ರಾಬ್ಲಮ್ ಕರೆಕ್ಟಾಗಿ ಆಗಿಲ್ಲ ಅಂತ. ಸೊ ಎರಡು ಕರೆಕ್ಟಾಗಿ ಬಂದರೆ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಎ ಕರೆಕ್ಟ್ಲಿ ಟ್ಯಾಲಿ ಆಗಿದೆ ಅಂತ. ಸೊ ಇಯರ್ 2,61,000 2,61,000 both the set total are same. So problem fund flow statement is prepared. So I hope you understood how to prepare a fund flow statement in this session. So thank you for watching this video, and with this I end this video. Thank you very much.